ಕಡೂರಿ ಬಂದು ಒಂದು ಹೋಟ್ಲಲ್ಲ ಈ ವಿನಾಯಕ ಕೆಫೆ, ಈಗ ಭಾಸ್ಕರ್ ಅವರದ್ದು ಇದೆಯಲ್ಲ ಆ ವಿನಾಯಕ ಕೆಫೆ ತಿಂಡಿ ತಿನ್ಕೊಂಡು ರೈಲ್ವೆ ಸ್ಟೇಷನಿಗೆ ಬಂದರೆ 11 ಗಂಟೆ 20 ನಿಮಿಷಕ್ಕೆ ಕರೆಕ್ಟಾಗಿ ಟ್ರೈನ್ ಬಂತು. ನೀವು ಹೋಗೋ ಹೊತ್ತಿಗೆ ಬಂದಿರ್ತಾನೆ, ಇಲ್ಲ ಸಾಯಂಕಾಲ 6 ಗಂಟೆ ಒಳಗೆ ಬಂದೇ ಬರ್ತಾನೆ. ಹೋಗಿ ಇನ್ನೊಂದೇ ನನಗೇನು ಅಂದ್ರೆ ಅಲ್ಲ, ಚೆನ್ನಾಗಿ ತಿಂದಿದ್ದೆಲ್ಲ ಮಲ್ಕೊಂಡ್ರು ಸಾಕು ಅಂತದ್ದು ಒಂದೇ ಒಂದು ಯೋಚನೆ. ಸರಿ ಏನಂತಂದ ಇವರು ದಿವಸ ಅವ್ರ ನಮ್ಮ ಮನೆಗೆ ಬರೋದೇ ಬಿಟ್ಬಿಟ್ರು. ಯಾರನ್ನ ಶಾಸ್ತ್ರ ಕೇಳಿದ್ರಂತೆ, ಇಲ್ಲ ಹಿರಿ ಮಗನ ಮದುವೆ ಆದರೆ ಇನ್ನೊಬ್ಬಗೆ ಮದುವೆ ಆಗೋದು ಕಷ್ಟ ಆಗೋಲ್ಲ, ನೀವೆಲ್ಲಿಗೂ ಹೋಗಬೇಡಿ, ಶಿವಮೊಗ್ಗದಲ್ಲಿ ಇದ್ದರೆ 4-6 ಜನಿಗೆ ಉಪಕಾರ ಆಗುತ್ತೆ, ನೀವು ಹೋಗಬೇಡಿ ಅಂತ ಈ ಮನೆ ನಮಗೋಸ್ಕರವಾಗಿ ಕಟ್ಸಿ 2 ವರ್ಷದಲ್ಲಿ ನಮ್ಗೆ ಈ ಮನೆ ಕೊಟ್ಟರು. ಮತ್ತಾಗಲೇ ನೋಡಪ್ಪ ಈಗೆಲ್ಲ ಆಗಿದೆ, ಈಗ ಒಂದು ಕೆಲಸ ಮಾಡೋಣ, ನಾನು ಎಲ್ಲನೂ ಆಸ್ತಿನೆಲ್ಲ ವಿಭಾಗ ಮಾಡಿಕೊಟ್ಬಿಡ್ತೀನಿ, ನಿಮ್ಮದು ನೀವು ಮಾಡ್ಕೊಂಬಿಡಿ, ನನ್ನ ಖರ್ಚಲ್ಲಿ ನಿಮಗೆ ಪಾಲ್ ಮಾಡಿಕೊಟ್ಬಿಡ್ತೀನಿ ಅಂತ. ಒಂದು ಆಂಜಿಯೋ ಬ್ಲಾಕ್ ಮಾಡಿ ಸ್ಟಂಟ್ ಹಾಕೋಣ ಅಂತೇಳಿ 4 ವಾರು ಬ್ಲಾಕ್ ಆಗಿದೆ, ಒಂದಲ್ಲ 4 ಬ್ಲಾಕ್ ಆಗಿದೆ. ಜನ ನೀನು ಕಾಯ್ತಿರ್ತಾನೆ, ಜನ ಕಾಯಿಸ್ಬಾರ್ದು, ನೀನು ಹೋಗು. ಜನ ಕಾಯ್ತಿರ್ತಾರೆ, ಯಾತಕ್ಕೆ ನನ್ನ ಕಾಯ್ತಾರೆ? ನನಗೂ ಒಂಥರ ಯಕ್ಷ ಪ್ರಶ್ನೆ ಇದೆ, ನನ್ನ ಕಾಯಿ ಯಾರು ಯಾರಿದ್ದಾರೆ, ನನ್ನ ಇದು ಮಾಡೋರು ಯಾರಿದ್ದಾರೆ? ಹೀಗೆ ಆಯಿತು, ಬೇಜಾರಾಯಿತು ಒಂಥರ, ಯಾರೋ ಕಾಯ್ತಿದ್ದಾರೆ, ಯಾರು ಕಾಯ್ತಿದ್ದಾರೆ ಅನ್ನೋ ನನಗೆ ಗೊತ್ತಾಗಲೇ ಇಲ್ಲ. ಈ ಸಕ್ಕರೆ ಮಠದಲ್ಲಿ ತಿಂಡಿ ತಿನ್ಕೊಂಡು ಹೋಗ್ಬೋದು. ಆಮೇಲೆ ದ್ರಾಕ್ಷಿ ತಗೊಂಡು ಹೋದ, ನಾನು ದ್ರಾಕ್ಷಿ ಕೈ ಕೊಡೋಕ್ಕೆ ಹೋದೆ, ನೀ ಕೊಡ್ತೀನಿ, ನಾ ತಗೊಂಡಾಗಾಯ್ತು, ನೀ ಕೊಟ್ಟದ್ದೇನು, ನೀನು ಕೈ ತೆಗೆದು ಕೊಡೋರು. ನಾನು ಆವಾಗ ನಾನು ಕೈಲಿ ತೆಗೆದು ಅವ್ರಿಗೆ ಕೊಟ್ಟೆ ದ್ರಾಕ್ಷಿನ, ಕೈಲಿ ಹಿಡ್ಕೊಂಡ್ರು. ಸರಿ ಹೊರಡು ಇನ್ನು ನೀನು. ಸೀದಾ ಹೊರಟೆ, ಸೀದಾ ಸಕ್ಕರೆಪಟ್ಟಣ ಕಡೂರಿಗೆ ಬಂದೆ. ಕಡೂರಿಗೆ ಬಂದು ಒಂದು ಹೋಟ್ಲಲ್ಲ ಈ ವಿನಾಯಕ ಕೆಫೆ, ಈಗ ಭಾಸ್ಕರ್ ಅವರದ್ದು ಇದೆಯಲ್ಲ ಆ ವಿನಾಯಕ ಕೆಫೆ ತಿಂಡಿ ತಿನ್ಕೊಂಡು ರೈಲ್ವೆ ಸ್ಟೇಷನಿಗೆ ಬಂದರೆ 11 ಗಂಟೆ 20 ನಿಮಿಷಕ್ಕೆ ಕರೆಕ್ಟಾಗಿ ಟ್ರೈನ್ ಬಂತು. ಗುರುಗಳು ಹೇಳಿದ್ರು ಬಂತು ಟ್ರೈನು ಅಂತ. ಆವಾಗ ಅಲ್ಲಿ ಬಂದರೆ ಅಲ್ಲಿಂದ 1-1.5 ಗಂಟೆಗೆ ಅವ್ರು ಹೇಳಿದಾಗೆ ಶಿವಮೊಗ್ಗಕ್ಕೆ ಬಂತು. ಇನ್ನೇನು ನಾನು ಬೇರೆ ದುಡ್ಡು ಇಲ್ಲವೇ ಇಲ್ಲ, ಅಲ್ಲಿಂದ ನಡ್ಕೊಂಡು ಬರ್ತಿರೋದಯ್ಯ. ಅಲ್ಲಿಂದ ಬಂದು ಇಲ್ಲೇ ಚನ್ನಪಾಲೆ ಫಸ್ಟ್ ಕ್ಲಾಸಲ್ಲಿದ್ದು ಅಲ್ಲಿಗೆ ಬಂದುಬಿಟ್ಟು ಇವರು ಯಾರೋ ಒಬ್ಬರು 2 ಜನ ಗಂಡ ಹೆಂಡತಿ 2 ಜನ ಕೂತ್ಕೊಂಡಿದ್ರು. ಆವಾಗ ಒಂದು ರೂಪಾಯಿ ಇತ್ತು, 8 ಆಣಿತ್ತು, 10 ಪೈಸೆ ಇತ್ತು, ಎಷ್ಟೋ ಇವಳು ಕೊಟ್ಬಿಟ್ಟು ಅವ್ರನ್ನ ಕಳಿಸಿದ್ರು ಹೋಗಿ ಅಂತ. ಎಷ್ಟೊತ್ತಿಗೆ ಬರ್ತಾರೆ ಇವತ್ತು, ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅಂತೇಳಿ ಇವಳು ಹೇಳಿಲ್ಲಂತೆ. ಆ ತಕ್ಷಣ ಅವರೇನು ಮಾಡಿದರು, ನಾನು ಬಂದೆ, ಬಾಗಿಲು ತಕ್ಕಂದ್ರೆ ಒಳಗೆ ಹೋದೆ. ಅವ್ರು ನೋಡಿ ಬಂದರು. ಸರಿ ಬಂದರು ಅಂತಿದ್ದಾಗೆ ನಾನೇನು ಮಾಡಿದೆ, ಯಾರಿರ್ಬೋದು ಇವರು ಅಂತೇಳಿ. ಇಲ್ಲ ನೋಡಿ ನೀವು ಅವ್ರು ಕೂತ್ಕೊಳ್ಳಿ, ನಾನು ಕೂರಕ್ಕೂ ಬಿಡೋ ಆಗಿಲ್ಲ, ನೀವು ಶಾಸ್ತ್ರ ಹೇಳ್ತಿರುತ್ತೆ, ಅದಕ್ಕೋಸ್ಕರ ನಾವು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಯಾರಮ್ಮ ನಿಮ್ಗೆ ಹೇಳ್ತಾರೆ ನಾನು ಶಾಸ್ತ್ರ ಹೇಳ್ತಾನೆ ಅಂತ ಅಂತೆ. ಇಲ್ಲ ನಂಗೆ ವೆಂಕಟೇಶ್ ಮೂರ್ತಿ ಹೇಳಿದರು ಅಂತ. ಇಲ್ಲೊಬ್ಬರು ಕೋರ್ಟಲ್ಲಿ ವೆಂಕಟೇಶ್ ಮೂರ್ತಿ ಇರ್ತಿದ್ದಾರೆ, ಅವ್ರು ಹೇಳಿದರು, ಅದಕ್ಕೋಸ್ಕರ ನಾನು ನಿಮ್ಮನ್ನು ಕೇಳೋಣ ಅಂತ ಬಂದೆ ಅಂತ. ಸರಿ ಆಯಿತು ಅಂತಂದರೆ ಏನಾಗಬೇಕು ಹೇಳಿ ಹಿಂದೆ. ನೋಡಿ ನಮ್ಮ ಮಳಿಯ 76 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಮಗಳನ್ನ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಎಷ್ಟು ದಿವಸ ಆಯಿತು? 8 ದಿವಸ ಆಗಿದೆ ಮದುವೆ ಆಗಿದ್ದೇವೆ. ಅಕ್ಕಪಕ್ಕದಲ್ಲವ ನಾವು ದುಡ್ಡು ಹೋಗಿದೆ ಅಂತ ಯಾರಿಗೂ ಹೇಳಿಲ್ಲ. ಹೆಂಡತಿ ಬಿಟ್ಟು ಹೋಗಿದ್ದಾನೆ ಅಂತೇಳಿ ಹೇಳ್ತಿದ್ದಾನೆ. ಏನು ಮಾಡೋಣ ಅಂದರು. ನೀವು ಹೋಗೋ ಹೊತ್ತಿಗೆ ಬಂದಿರ್ತಾನೆ, ಇಲ್ಲ ಸಾಯಂಕಾಲ 6 ಗಂಟೆ ಒಳಗೆ ಬಂದೇ ಬರ್ತಾನೆ. ಹೋಗಿ ಇನ್ನೊಂದೇ ನನಗೇನು ಅಂದ್ರೆ ಅಲ್ಲ, ಚೆನ್ನಾಗಿ ತಿಂದಿದ್ದೆಲ್ಲ ಮಲ್ಕೊಂಡ್ರು ಸಾಕು ಅಂತದ್ದು ಒಂದೇ ಒಂದು ಯೋಚನೆ, ಬೇರೆ ಏನೂ ಇಲ್ಲ. ಆವಾಗ ಸರಿ ನಾನೇನು ಮಾಡಿದೆ, ಅವ್ರು ಹೋದ ತಕ್ಷಣ ನಾನೇನು ಮಾಡಿದೆ, ಇವಳು ಇಲ್ಲ ಊಟ ಮಾಡ್ಕೊಂಡು ಮಲ್ಕೊಂಬಿಡಿ. ಇಲ್ಲ ನನಗೇನು ಸೇರ್ತಾ ಇಲ್ಲ, ಮಲ್ಕೊತೀನಿ ಅಂದೆ. ಇಲ್ಲ ವೆಂಕಟೇಶ ಅವ್ರು ಬರ್ತಾರೆ, ಈಗ ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ಸರಿ ಆಯಿತು ಅಂತಂದೆ. ಒಂಚೂರು ಎತ್ತದ ತಿಂದೆ, ಕೈ ತೊಳ್ಕೊಂಡು ಬಂದು ಹಾಸಿಗೆ ಹಾಕ್ಕೊಂಡು ಒಂದು ದಿಂಬು ಬಿಟ್ಕೊಂಡೆ ಬಾಗಿಲು ತಗೊಂಡು ಬಂದು, ನೀವು ಹೇಳಿದಾಗೆ ನಮ್ಮ ಮನೆಗೆ ಹೋಗಿ ಬಂದಿದ್ದರು ಅಂಥೇಳಿ ಒಂದು ತಟ್ಟೆ ಒಳಗೆ 2 ತೆಂಗಿನಕಾಯಿ, ಹೂವು, ಒಂದು ಚಪ್ ಬಾಳೆಹಣ್ಣು,
ಆ ಇದ್ರ ಕೆಳಗಡೆ ಒಂದು 150 ರೂಪಾಯಿ ದುಡ್ಡಿದೆ. ಹೇಳಿದ್ರಲ್ಲಿ ನೀನು ವಾಕ್ಸಿದ್ಧಿ ಆಗಿದೆ ಕಣೆಯ, 150 ರೂಪಾಯಿ ಸಂಪಾದನೆ ಆಗುತ್ತೆ ಕಣೆಯ, ದಿವಸ ಆಗ್ಲವೇ ಜೀವನಕ್ಕೆ ಏನು ತೊಂದರೆ ಆಗಲ್ಲ ಕಣೆಯ, ನಿನ್ನ ಜೊತೆ ಇರ್ತಿ ಕಣೆಯ, ಇಷ್ಟು ಹೇಳಿದ್ರು. ಸರಿ, ನನಗೆ ನಾವು ತಗೊಳ್ಳೋ ಶಾಸ್ತ್ರಗಳ ಮನೆಯ, ನಾವು ತಗೊಳ್ಳೋ ವಂಶಧಾರೆಯ, ಆದರೆ ಇದನ್ನು ನಾನು ಯಾತಕ್ಕೆ ಇಲ್ಲಿ ತಗೋಬೇಕು, ಬೇಕಿಲ್ಲ ನನಗಿದು. ನೋಡಿ, ದುಡ್ಡೊಂದು ಬಿಟ್ಬಿಟ್ಟು ಆ ಕಾಯಿನೂ ತಗತ್ತಿ, ಆ ಹೂವೂ ತಗತ್ತಿ, ಹಣ್ಣು ತಗತ್ತಿ. ಆಮೇಲೆ ಅವರು ಇವಳಿಗೆ ತಗೊಂಡ್ರೆ ನಾಳೆ ಬೆಳಿಗ್ಗೆ ಮೈಗೆ ಎರದಿದ್ದು ಖಾಲಿಯಾರು ಆಗುತ್ತಲ್ಲ ಅನ್ನೋ ಯೋಚನೆ. ಸರಿ ಇನ್ನಂತೇಳಿ ನಾನೇನು ಮಾಡಿದೆ, ನಾನು ತಗೊಳ್ಳೇ ಇಲ್ಲ. ಅವರು ತಗೊಂಡು ಹೋಗೋ ದೇವ್ರ ಬಂದಕ್ಕೆ ಇಟ್ಟರು. ಸರಿ, ಇಲ್ವೇ ಇಲ್ಲ. ಆಮೇಲೆ ನಾನು ಕೇಳೋಕ್ಕೂ ಹೋಗಲಿಲ್ಲ ಅವ್ರನ್ನ. ಆಮೇಲೆ ನೋಡಿ, ಅವತ್ತು ಸಾಯಂಕಾಲದಿಂದ ಅದು ಯಾರು ಹೇಳ್ತಿದ್ರು, ಏನು ಮಾಡ್ತಿದ್ರು, ಒಬ್ಬೊಬ್ಬರಾಗಿ ಬರೋಕ್ಕೆ ಶುರು ಮಾಡಿದ್ರು. ನಮ್ಗೆ ಆ ಕಷ್ಟವಾಗಿದೆ, ಈ ಕಷ್ಟವಾಗಿದೆ ಅಂತೇಳಿ ಒಬ್ರಿಗೊಬ್ರಿಗೆ ಹೀಗೆ ಲಿಂಕ್ ಆಗ್ತಾ 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 ಆ ಮನೆ ಒಳಗೆ ಕೂರಕ್ಕೆ ಅವಕಾಶವಿಲ್ಲ, ಜಾಗವಿಲ್ಲ. ಆ ಥರ ಪರಿಸ್ಥಿತಿ ಆಯಿತು. ಇದೇನು ಈ ಥರ ಕಾಯ್ತಲ್ಲ, ಇಷ್ಟೊಂದು ಜನ ಬರ್ತಿದ್ದಲ್ಲ, ಏನು ಮಾಡಲಿ ನಾನು ಯಾರಿಗೆ ಏನಂತ ಹೇಳಿ ಕಳಿಸ್ಲಿ ಒಂಥರ ಮನಸ್ಸಿಗಿದು. ಇನ್ನೊಂಥರ ಗುರ್ರಾತ, ನೀನು ಏನು ಹೇಳಿಸ್ತೀಯ ಅದನ್ನು ನಾನು ಹೇಳ್ತೀನಿ ಅಷ್ಟೇಯ, ನನ್ನ ಕೈಲಿ ಹಂಗಂತೂ ಏನೂ ಗೊತ್ತಿಲ್ಲ ಅನ್ನೋದು. ಸರಿ, ಬಂದರು. ಬರ್ತಾ 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 ವಿಪರೀತ ಜನ ಇದಾದಾಗ ಆಯಿತು. ಜನಗಳು ಅಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಶುರುವಾಗೋರು, ರಾತ್ರಿ 10 ಗಂಟೆ, 11, 12 ಗಂಟೆ ಅವರಿಗೆ. ಅದೆಲ್ಲಿಂದ ಬರೋರು, ಏನು ಮಾಡೋರು ಗೊತ್ತಿಲ್ಲ. ಒಬ್ರಿಗೊಬ್ರು ಲಿಂಕು. ಹೀಗೆ ಬೆಂಗಳೂರಿಂದ ಬಂದಿದ್ದೀವಿ ಇನ್ನಾರು, ಆಮೇಲೆ ಧಾರವಾಡದಿಂದ ಬಂದಿದ್ದೀವಿ ಇನ್ನಾರು, ಮಂಗಳೂರಿಂದ ಬಂದಿದ್ದೀವಿ ಇನ್ನಾರು. ಆಮೇಲೆ ನಮಗೆಲ್ಲ ಒಳ್ಳೇದಾಯಿತು ಅಂತ ಮಾಡೋರು. ನನ್ನಿಂದ ಏನು ಒಳ್ಳೇದು ಯಾರಿಗೂ ಆಗಿಲ್ಲ. ಏನು ಯಾರಿಗಾರು ಏನಾದ್ರು ಒಂದು ಕಿಂಚಿತ್ ಒಳ್ಳೇದಾಗಿದ್ದರೆ ಅದನ್ನು ಗುರುನಾಥರು ಮಾಡಿರೋದೇ ಹೊರತು ನನ್ನಿಂದ ಯಾವುದೂ ಇಲ್ಲ. ಅವರು ನಮಗೆ ಬೇಕಾದಷ್ಟು ಕೊಟ್ಟರು. ಆ ಕೊಟ್ಟದ್ದು ನಾವು ಜ್ಞಾಪಕದಲ್ಲಿರಬೇಕೆ ಹೊರತು ಅದನ್ನು ನಾವು ಮತ್ತೆ ಇದನ್ನು ಮಾಡುವಂಥ ಚೈತನ್ಯ ನಮಗಿಲ್ಲ. ನಾವೇನಿವತ್ತು ಈ ಶಿವಮೊಗ್ಗದಲ್ಲಿ ವಾಸ ಮಾಡ್ತಿದ್ದೀವಿ, ನಮಗೆ ಎಷ್ಟೊಂದು ಲಕ್ಷಾಂತರ ಜನ ಪರಿಚಯವಿದ್ದಾರೆ. ಅದಷ್ಟಕ್ಕೂ ಕಾರಣ ಸಕ್ಕರೆ ಪಡೆದ ಗುರುನಾಥರೇ, ಬೇರೆ ಏನೂ ಇಲ್ಲ. ಈ ಒಂದು ಇದರೊಳಗೆ ಆಮೇಲೆ ಕೊನೆಗೆ ಹೋಗ್ತಾ ಹೋಗ್ತಾ ಈ ಮನೆ ಓನರು ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಅವರು PUC ಓದ್ತಿದ್ದಾರೆ ಬಿದ್ದಲು ನಮ್ಮ ಮನೆಗೆ ಬರೋಕ್ಕೆ ಶುರು ಮಾಡಿದರು. ಇವತ್ತು ಅದೇ ವಿಶ್ವಾಸವಾಗಿದ್ದಾರೆ, ಅದೇ ಥರ ಚೆನ್ನಾಗಿದ್ದಾರೆ, ಇದಾಗಿದ್ದಾರೆ. ಆವಾಗ ಹೀಗೆ ಮಕ್ಕಳಿಗೆ 2 ಜನಕ್ಕೂ 2 ಜನ ಓದಿದ್ರು, ಇದೆಲ್ಲ ಇಂಜಿನಿಯರಿಂಗ್ ಎಲ್ಲ ಮುಗೀತು. 2 ಜನಕ್ಕೂ ಕೆಲಸ ಸಿಕ್ಕತ್ಲಯ್ಯ, ಹೀಗೆ ಮಕ್ಕಳಿಗೆ ಮದುವೆ ಆಗಿಲ್ಲ, ಆಗುತ್ತೆ ಬಿಡಿ. ಹಿರಿಯ ಮಗನಿಗೆ ಮದುವೆ ಆಯಿತು. ಸರಿ, 2ನೇ ಮಗನಿಗೆ ಅದೇ ಅವಳಿ ಜವಳಿ ಅವ್ರ ಮಕ್ಕಳು ಮದುವೆ ಆಗಿಲ್ಲ ಅನ್ನಂತೇಳಿ, ಇಲ್ಲ ಕಣ್ರಿ ಸುಕನ್ಯಾ ಮದುವೆ ಆಗೇ ಆಗುತ್ತೆ, ಏನು ತೊಂದರೆ ಇಲ್ಲ, ಒಳ್ಳೆ ಕಡೆ ಹುಡುಗಿ ಸಿಗುತ್ತೆ ಅಂಥೇಳಿ. ಹಿರಿಯ ಮಗನಿಗೆ ಬುಕ್ಕಾಂಬುದಿದೆ ಹೆಣ್ಣು, ಹಿರಿಯ ಮಗನಿಗೆ. ಸರಿ ಏನಂತೇಳಿಂದ ಇವರು ದಿವಸ ಅವ್ರ ಮನೆಗೆ ಬರೋದೇ ಬಿಟ್ಬಿಟ್ರು. ಯಾರನ್ನ ಶಾಸ್ತ್ರ ಕೇಳಿದ್ರಂತೆ, ಇಲ್ಲ ಹಿರಿಯ ಮಗನಿಗೆ ಮದುವೆ ಆದರೆ ಇನ್ನೊಬ್ಬಗೆ ಮದುವೆ ಆಗೋದು ಕಷ್ಟ ಆಗೋಲ್ಲ. ಗುರುನಾಥ ಇದ್ದಾನೆ, ಯಾಕೆ ಯೋಚನೆ ಮಾಡ್ತಾರೆ ಸುಕನ್ಯಾ, ಅವಳಿಗಿಂತ ತುಂಬ ಒಳ್ಳೆ ಹುಡುಗಿ ಸಿಗ್ತಾಳೆ, ಏನು ಯೋಚನೆ ಮಾಡಿ 8 ದಿವಸದೊಳಗೆ ಗ್ಯಾರಂಟಿ ಮದುವೆ ಸೆಟ್ಲಾಗುತ್ತೆ ಅಂತ ಇಷ್ಟೇ ಹೇಳಿದ್ದ. 8 ದಿವಸ ಕರೆಕ್ಟಾಗಿ ಒಬ್ಬಳೇ ಮಗಳು, 4-5 ಜನ ಸೋದರ ಮಾವಂದರು. ಅಂಥ ಒಂದು ಹುಡುಗಿ ಇವಳಿಗೆ ಸೆಟ್ ಆಯಿತು, ಶ್ರೀನಿಧಿ ಅಂತೇಳಿ. ಅವತ್ತು ನಾನು ಇದನ್ನು ಹೇಳಿಕಲ್ಲ, ನಾನು ಎಂದು ನಿಧಿ ನೀ ಶೃಂಗೇರಿಗೆ ಹೋಗು, ಅದೊಂದೇ ಹೇಳ್ತಿದ್ದೆ ಅವನಿಗೆ, ನೀ ಶೃಂಗೇರಿಗೆ ಹೋಗು. ಅವನಾಯ್ತು ಹೋಗ್ತೇನೆ. ಇವತ್ತು ಅಷ್ಟೇ, ಈ ಕ್ಷಣದಲ್ಲೂ ಅವನಿಗೆ ಶಿವಮೊಗ್ಗಕ್ಕೆ ಬಂದರೆ ಇಲ್ಲಿ ಮೊದಲು ಅಲ್ಲಿಗೆ ಹೋಗೋಕ್ಕಿಂತ ಮೊದಲು ಇಲ್ಲಿಗೆ ಬಂದು ಹೋಗ್ತಾನೆ, ಅಲ್ಲಿಗೆ ಹೋದ್ಮೇಲೆ ತಕ್ಷಣ ಓಡಿ ಬರ್ತಾನೆ, ಶೃಂಗೇರಿಗೆ ಹೋಗ್ಬರ್ತೀನಿ ಅಂತಾನೆ. ಹೋಗ್ಬಿಟ್ಟು ಅವನ ಸರ್ತಿ ಜೊತೆಲೇ ಹೋಗ್ತೀವಿ. ಅದೆಷ್ಟೆಲ್ಲ ಆಗುತ್ತೆ. ಅವನಿಗೂ ಮದುವೆ ಆಯಿತು, ಅವನ ಗಂಡು ಮಗು ಆಯಿತು. ಆಮೇಲೆ ಇವನಿಗೆ ಮಗು ಆದರೂ ಕೂಡ ಹಿರಿಯ ಮಗಳಿಗೆ ಹಿರಿಯ ಸೊಸೆಗೆ ಮದುವೆ ಆಗ್ತಿದ್ದ. ಅದೊಂಥರ ಕೊರಗೆ ಶುರುವಾಯಿತು. ಯಾಕೆ ಯೋಚನೆ ಮಾಡ್ತಿದ್ರಿ, ಭಗವಂತ ಕೊಡುವಾಗ ಕೊಟ್ಟೇ ಕೊಡ್ತಾನೆ,
ಗುರುನಾಥರ ಆಶೀರ್ವಾದ ಇದೆ, ಕೊಡ್ತಾನೆ, ಆಗುತ್ತೆ, ಏನು ಯೋಚನೆ ಮಾಡಬೇಡಿ. ಇಲ್ಲ ಇಲ್ಲ, ತುಂಬ ಕಡೆ ಕೇಳಿದ್ನು, ಎಷ್ಟು ಕಡೆ ಕೇಳಿದ್ರು ಅಟ್ಟಯ್ಯ, ಸಹನಂಗೆ ಮಗು ಆಗಬೇಕು ಅಟ್ಟಯ್ಯ, ಹಾಗೆ ಆಗುತ್ತೆ. ನೀವು ಶಾಸ್ತ್ರ ಕೇಳಿದ್ರಿಂದ ಮಕ್ಕಳಾಗಲ್ಲ, ನೀವೇನೋ ತಿಳ್ಕೊಂಡಿದ್ದೀರಿ ಅಟ್ಟಯ್ಯ. ನಮ್ಮನೆಯಿಂದ ಹೋಗಿ 1.5 ದಿವಸಕ್ಕೆ ಆ ಸಹನ ಪ್ರೆಗ್ನೆಂಟ್ ಅಂತ ಫೋನ್ ಮಾಡಿದ್ದಾರೆ. ಇದು ಯಾರನ್ನು ನಂಬೋಣ ಈಗ? ಗುರುನಾಥಕ್ಕೆ ನಂಬೋದ, ನಾನು ನಂಬೋದ? ಸರಿ, ಹೀಗಾಯಿತು. ಅವರು ದತ್ತ ಜಯಂತಿ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಗುರುನಾಥರ ಮನೆಗೆ ಸುಮಾರು ಸತಿ ಹೋಗಿದ್ದಾರೆ. ಈಗೆಲ್ಲ ಅಲ್ಲಿಂದ ಶುರುವಾಯಿತು ನೋಡಿ ಅವ್ರಿಗೂ ನಮಗೂ. ಈಗ ಈ ಮನೇನೂ ಕೂಡ ಡೆಮಾಲಿಷ್ ಮಾಡಿಸಿ ಪೂರ್ತಿ ಇದು ಮಾಡಿ ನಡು ಮಾಡಿ ನಮಗೆ ಕಟ್ಟಿಸ್ಕೊಟ್ರು. ನೀವು ಎಲ್ಲಿವರೆಗೆ ಇರ್ತೀರಿ ಅಲ್ಲಿವರೆಗೆ ಈ ಮನೇಲಿ ಇದ್ದೀವಿ. 4 ಮನೆಯಲ್ಲಿ ಇಲ್ಲೊಂದು ಜಯನಗರ 2nd ಕ್ಲಾಸಲ್ಲಿ ಒಂದು ಮನೇಲಿದ್ದು, ಆಮೇಲೆ ಇಲ್ಲಿ ಮನೆ ಹುಡ್ಕೋಕ್ಕೆ ಪ್ರಯತ್ನಪಟ್ಟು ಎಲ್ಲಿಯೂ ಮನೆ ಸಿಗಲಿಲ್ಲ. ಇನ್ನು ನಾನು ಕೊನೆ ತೀರ್ಮಾನ ಮಾಡಿದ್ದದೆ, ಸೀದಾ ಕಳಸಾಪುರದ ಮನೆಗೆ ಹೋಗೋದು. ಅಲ್ಲಿ ನಾನು ಯಾಕೆಂದರೆ ದೇವರೆಲ್ಲ ಇದಾಗಿ ಕೂತ್ಕೊಂಡಿದೆ, ಅವನು ಪೂಜೆ ಪುನಸ್ಕಾರ ಮಾಡೋರು ಯಾರೂ ಇಲ್ಲ, ಏನು ಮಾಡೋದು ಅಂತ. ಆವಾಗ ಅಷ್ಟೊತ್ತಿಗೆ ಈ ಮನೆ ರೆಡಿ ಮಾಡ್ತಾ ಇದ್ದೀವಿ, ನೀವೆಲ್ಲಿಗೂ ಹೋಗಬೇಡಿ, ಶಿವಮೊಗ್ಗದಲ್ಲಿ ಇದ್ದರೆ 4-6 ಜನಕ್ಕೆ ಉಪಕಾರ ಆಗುತ್ತೆ, ನೀವು ಹೋಗಬೇಡಿ ಅಂತ ಈ ಮನೆ ನಮಗೋಸ್ಕರವಾಗಿ ಕಟ್ಟಿಸಿ 2 ವರ್ಷದಲ್ಲಿ ನಮ್ಗೆ ಈ ಮನೆ ಕೊಟ್ಟರು. ಈ ಗಣಪತಿ ಹಬ್ಬ ಬಂದರೆ 2 ವರ್ಷ, ಈಗ ಮತ್ತೆ ಬಂದರೆ 3 ವರ್ಷ. ಇಂಥ ಒಂದೊಂದು ಘಟನೆಗಳಿಗಿಂತಲೂ ನಾವು ನಮ್ಮ ಅಣ್ಣ ಅವರ ಅಧ್ಯಯನರು ಆತೇತು ಹಿಮಾಚಲ 4 ಎಲ್ಲಿಗೆ ಹೋಗಿ, ತಮಿಳ್ನಾಡಿಗೆ ಹೋಗ್ತೀರಾ ಅಲ್ಲೂ ಜನ ಇದ್ದಾರೆ, ರಾಮೇಶ್ವರಂಗೆ ಹೋದ್ರೆ ಅಲ್ಲೂ ಜನ ಇದ್ದರು, ಕಾಚಿಗೆ ಹೋದ್ರೆ ಅಲ್ಲೂ ಜನ ಇದ್ದರು, ಅಹಮದಾಬಾದ್ಗೂ ಅಲ್ಲೂ ಜನ ಇದ್ದರು, ಬಾಂಬೆಗೆ ಹೋದ್ದು ಅಲ್ಲೂ ಜನ ಇದ್ದರು. ನಮ್ಮ ಅಣ್ಣ ಅವರ ಅಧ್ಯಯನರು ನಾವು ಇಷ್ಟೆಲ್ಲ ಸಂಪಾದನೆ ಮಾಡಿದರೂ ಕೂಡ ನಾವೇನೂ ಜನ ಸಂಪಾದನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನೀನು ಇಷ್ಟೆಲ್ಲ ಸಂಪಾದನೆ ಮಾಡಿದೆ, ಈಗ ಹೇಗೆ ಮಾಡಿದೆ ನನಗೂ ಗೊತ್ತಿಲ್ಲಪ್ಪ. ಏನೇ ಮಾಡಿದರೂ ಎಷ್ಟೇ ಕರೆದ್ರೂ ನಮ್ಮ ಅಣ್ಣ ಅವ್ರು ಇಲ್ಲಿಗೆ ಬರ್ತಿದ್ದಿಲ್ಲ. ನಾನು ಕರೆದೆ, ಎಷ್ಟೆಷ್ಟೋ ಕರೆದೆ, ಬಾ ಇಲ್ಲಿ ನಾವು ಇಲ್ಲಿದ್ದೀವಿ ಬಾ ಅಂತ. ಕೊನೆಗೆ ನಮ್ಮ ಅಣ್ಣನ ದೊಡ್ಡ ಮಗನ ಮದುವೆಗೆ ನನಗೆ ಇನ್ವಿಟೇಷನ್ ಕೊಡಬೇಕಾ? ಇಲ್ಲಿ ಶ್ರೀರಾಮ್ ಲಾಡ್ಜ್ ಹತ್ರ ಇದ್ದೀವಿ, ಅಲ್ಲಿಗೆ ಬಾ ಅಂತ ಫೋನ್ ಮಾಡಿದೆ. ನನ್ನ ಹತ್ರನೂ ಫೋನ್ಗೇನು ಏನೂ ಇರಲಿಲ್ಲ. ನನ್ನ ಭಾಮೈಯಿಂದ ನೆಂಟೊಂದು ಫೋನ್ ಕೊಟ್ಟಿದ್ದು, ಸಣ್ಣದ ನಿಕ್ಕಿ ಒಂದು ಫೋನ್, ಅದೇ ಪುಟ್ಟ ಫೋನು. ಆಮೇಲೆ ಸರಿ ಎಲ್ಲ ಆಯಿತು, ಏನು ಮಾಡೋದು ಇವಾಗ ಅಂತೇಳಿ 20 ರೂಪಾಯಿ ನನ್ನ ಹತ್ರ ಜೋಬಲ್ಲಿ ದುಡ್ಡಿತ್ತು. ನಡಿ ಹೋಗೋಣ ಅಂದೆ. ಅಲ್ಲಿ ಊರುಗಳವರಿಂದ ಸೀದಾ ಶ್ರೀಲ್ಯಾಂಡ್ ಹೋಟ್ಲ್ ಹತ್ರಕ್ಕೆ ಬಂದು ಅಲ್ಲಿದ್ದರು. ಅಲ್ಲಿದ್ದಾಗ ನೋಡೋ ಅದೇ ಹುಡುಗಿ, ಕೃಷ್ಣನ್ ತಂದು ಕೊಡೋದು ಅದೇ ಹುಡುಗಿ. ಸರಿ ಆಯ್ತಪ್ಪ, ತಿಂಡಿ ತಿನ್ಬಾ ಇಲ್ಲ ಅಂದ. ಸರಿ ಇವಳು ಜೊತೆಲೇ ಇದ್ಲು. ಒಂದು ಅಗ್ಗನ ಬತ್ತಿಗೆ ಕೊಟ್ಟು ಒಂದು ಪ್ಯಾಂಟ್ ಪೀಸು, ಒಂದು ಶರ್ಟ್ ಪೀಸು, ಆಮೇಲೆ ಇವಳಿಗೆ ಮಗಿಗೆ ಏನಾದ್ರು ಬಟ್ಟೆ ತಗೊಂಡು ಕೊಡಿ ಅಂತೇಳಿ ಇವಳ ಕೈಲಿ ಒಂದು 800 ರೂಪಾಯಿ ದುಡ್ಡು ಕೊಟ್ಟು. ನಂಗೆ ಚೆನ್ನಾಗಿ ಜ್ಞಾಪಕಿರೋದು. ಆವಾಗ ನಾನೇನು ಮಾಡಿದೆ, ಬಾರ ಹೋಗೋಣ, ಒಂದು ದೊಡ್ಡ ಕಾಫಿ ಕುಡ್ಕೊಂಡು ಬರುವಂತೆ. ಇಲ್ಲ 6ನೇ ತಾರೀಕು ನಾನು ಬರಲೇಬೇಕು, 6ನೇ ತಾರೀಕು ಬರ್ತೀನಿ, ಬಂದಾಗ ನಿಮ್ಮ ಮನೆಗೆ ಬರ್ತೀನಿ. ಸರಿಯಪ್ಪ ಆಯಿತು. ನಾನು ಇನ್ನೇನು ಮಾತಾಡೋಕ್ಕೆ ಹೋಗಲಿಲ್ಲ. ಸರಿ ಆಯಿತು ಎಂದು ನಿಂಗೆ ಬರಬೇಕು ಅಂತ ಬರುತ್ತೆ. ಅವತ್ತು ಮನಸ್ಸಲ್ಲಿ ಮಾಡ್ಕೊಂಡೆ, ಏನಿದ್ರು ಗುರುನಾಥರೇ ನಿಮಗೆಲ್ಲ ಬುದ್ಧಿ ಕೊಡಬೇಕು, ನಾವೇನು ಹೇಳಿದ್ರು ಕೂಡ ಕೇಳಲ್ಲ. ನಾವಿವತ್ತು ಏನಿದ್ರು ಕೂಡ ಜೀವನಕ್ಕೆ ಅಂತಂದ್ರೆ ಇಲ್ಲ, ಗುರುನಾಥ ಕೊಟ್ಟಿದ್ದಾನೆ ಇವತ್ತು ನಮಗೆ ಜೀವನಕ್ಕೆ ಏನಂತೇಳಿ ಅಂದ್ಕಡೆ ಸೀದಾ ಬಂದ್ಬಿಟ್ಟು. ಇಲ್ಲ ಹೀಗಾಯಿತು ಅಂತಂದರೆ, ಆಗ ಒಂದು ಕೆಲಸ ಮಾಡು, ಸ್ನಾನ ಮಾಡಿ ಮಲಿಬಿಡು, ಇನ್ನೂ ನಾಳೆ ತಾನೇ ಬಂದೋಡ್ವೆ, ಬಾಕಿದೆಲ್ಲ ಸರಿಯಾಗುತ್ತೆ ಅಂತಂದರೆ ಆವಾಗಿನಿಂದ ಇಲ್ಲಿ ಬರೋಕ್ಕೆ ಶುರು ಮಾಡಿದೆ. ಎಲ್ಲ ವೈದಿಕಗಳು, ಪಕ್ಷಗಳು ಪ್ರತಿಯೊಂದು ಇಲ್ಲೇ ಮಾಡೋಕ್ಕೆ ಶುರು ಮಾಡಿದ್ದೆ. ಆವಾಗ ಇನ್ಯಾರೂ ಬರಲಿಲ್ಲ. ಆವಾಗ ನಮ್ಮ 2ನೇ ನಂಬಳಲ್ಲಿ ಇದ್ದಲ್ಲ, ಅವನು ಬಂದ ಇಲ್ಲಿಗೆ, ಅವನು ಬಂದ. ಆಮೇಲೆ ನಮ್ಮ ಅಕ್ಕಂದ್ರೆ ಯಾರೂ ಬರಲಿಲ್ಲ. ಆಮೇಲೆ ಕ್ರಮೇಣ ಅವರು ಎಲ್ಲ ಬರೋಕ್ಕೆ ಶುರು ಮಾಡಿದರು. ಎಲ್ಲ ಶುರು ಮಾಡಿದರು, ಬಂದರು, ಇದು ಮಾಡಿದರು. ಕೊನೆಗೆ ಅವನಿಗೆ ಹುಷಾರಿದ್ದಾಗ್ಬಿಡ್ತು, ಹುಷಾರು ತಪ್ಪಿಡ್ತು. ಆವಾಗ ನನ್ನ ಮಗಳು ನಿಜವಾಗ್ಲೂ ಅವತ್ತು ರಾತ್ರಿ 2 ಗಂಟೆ ಕಾಲ ಅವಿಚ್ಛಿನ್ನವಾಗಿ ಮ್ಯಾಕ್ಸ್ ಹಾಸ್ಪಿಟ್ಲಲ್ಲಿ ಅವಿಚ್ಛಿನ್ನವಾಗಿ ಓಡಾಡಿದ್ದಾಳೆ. ಹೇಗೆ ಓಡಾಡಿದ್ಲು ಆ ವಯಸ್ಸೆಲ್ಲವಳು ಇದು ಮಾಡಿ ಅವ್ರೇನು ಮಾಡಿದ್ರು, ECG ಮಾಡಬೇಕು ಅವರಿಗೆ ಅಂತೇಳಿ. ECG ರಿಪೋರ್ಟ್ ಬರಬೇಕು, ಇವತ್ತೇ ನಾವು ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ. ಅವ್ರ ಮಗಳಿಗೆ ನಾವು ಫೋನ್ ಮಾಡ್ತೀವಿ. ಫೋನ್ ಮಾಡತ್ಲೆ, ಇಲ್ಲ ಬೆಳಿಗ್ಗೆ ಬಂದು ಕೃಷ್ಣ ಬಂದು ಕರ್ಕೊಂಡು ಬರ್ತಾನೆ ಅಂತೇಳಿ ಹೇಳಿ ವಿಚಾರ ಗೊತ್ತಾಯಿತು ಅಂತೇಳಿ
ಅವಾಗ ಡಿಸ್ಚಾರ್ಜ್ ಮಾಡಿದರು, ಕರ್ಕೊಂಡು ಬಂದು ಮನೆಗೆ ಕರ್ಕೊಂಡು ಬಂದು. ಆಮೇಲೆ ಸುಮಾರು ವರ್ಷ ತನಕ ಇಲ್ಲಿಗೆ ಬಂದಾಗತ್ಲೆ ಮತ್ತಾಗಲೇ ನೋಡಪ್ಪ ಈಗೆಲ್ಲ ಆಗಿದೆ, ಈಗ ಅವನ ಕೆಲಸ ಮಾಡೋಣ, ನಾನು ಎಲ್ಲನೂ ಆಸ್ತಿನೆಲ್ಲ ವಿಭಾಗ ಮಾಡಿಕೊಟ್ಬಿಡ್ತೀನಿ, ನಿಮ್ಮದು ನೀವು ಮಾಡ್ಕೊಂಬಿಡಿ, ನನ್ನ ಖರ್ಚಲ್ಲಿ ನಿಮಗೆ ಪಾಲು ಮಾಡಿಕೊಟ್ಬಿಡ್ತೀನಿ ಅಂತಂದ. ಸರಿ ಆಯ್ತಪ್ಪ ಅಂತೇಳಿ ಆವಾಗ ಯಾವುದೋ ಒಂದು ಸಂದರ್ಭ ಬೆಂಗಳೂರಿಗೆ ಹೋಗಿದ್ದು. ಬೆಂಗಳೂರಿಗೆ ಹೋದಾಗ ಇಲ್ಲ ನೀನೊಂದು ಕೆಲಸ ಮಾಡು, ನೀನು ಚಿಕ್ಕಮಗಳೂರಿಗೆ ಬಂದ್ಬಿಡು, ನಾನು ಚಿಕ್ಕಮಗಳೂರಿಗೆ ಬರ್ತೀನಿ, ಮತ್ತು ನಾನು ಅಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ಸರಿ ಕಣಪ್ಪ ಆಯಿತು ಅಂತೇಳಿ ನಾನು ಇವಳು ನೆಬ್ಬಿಸ್ಬಿಟ್ಟು ನಾನು ಬೆಳಿಗ್ಗೆ 7 ಗಂಟೆ ಹೊತ್ತಿಗೆ ನನಗೊಂದು ಫೋನ್ ಬಂತು. ಅದು ನಮ್ಮ ಅಣ್ಣನ ಬಗ್ಗೆ ಫೋನ್ ಮಾಡಿದೆ. ನಾವು ಚಿಕ್ಕಮಗಳೂರಲ್ಲಿದ್ದೀವಿ, ಅಣ್ಣನಿಗೆ ಮೈಲಾಗ ಹಾರ್ಟ್ ಅಟ್ಯಾಕ್ ಆಗಿದೆ, ನಾವು ಮೈಸೂರಿಗೆ ಹೋಗ್ತಾಯಿದ್ವಿ, ರಾಜೇಂದ್ರ ಡಾಕ್ಟ್ರಿಗೆ ಈಗ ಒಂಚೂರು ಫೋನ್ ಮಾಡು. ಸರಿ ಏನಂತೇಳಿ ಹೇಳಿದೆ. ಇನ್ನೇನು ಮಾಡೋದು, ಇವತ್ತಿಂದೇನು ಕ್ಯಾನ್ಸಲ್ ಆಯಿತು, ಪಾಲ್ಪಾರಿ ಕತ್ತಾಕ್ಬಿಟ್ಟು ಕ್ಯಾನ್ಸಲ್ ಆಯ್ತಲ್ಲ, ಇದಾರಿ ಇದ್ದೀವಿ, ಬರಾರು ಬಂದಿದ್ದಾನೆ ರಮೇಶ, ಇಲ್ಲಿಂದ ಸೀದಾ ವೇದಿಕೆಗೆ ಹೋಗೋಣ, ವೇದಿಕೆಗೆ ಹೋಗಿ ವಾಪಸ್ ಬರೋಣ. ವೇದಿಕೆಗೆ ಹೋಗಿ ವಾಪಸ್ ಬಂದಾಗಲೇ ರಾಜೇಂದ್ರ ಡಾಕ್ಟ್ರಿಗೆ ನಾನು ಫೋನ್ ಮಾಡಿದೆ. ಇಲ್ಲ ಸರ್, ಅವರಿಗೆ ಹಾರ್ಟ್ ತುಂಬ ವೀಕ್ ಆಗಿದೆ, ಅವರಿಗೆ ಸ್ವಲ್ಪ ಆದಷ್ಟು ಇದನ್ನು ರೆಸ್ಟ್ ಕೊಡದೆ ಒಳ್ಳೆಯದು, ಅವ್ರಿಗೆ ಹೆಚ್ಚಿಗೆ ಸುತ್ತೋದು ಬೇಡ ನೋಡಿ. ಆವಾಗ ನಾನು ಮೈಸೂರಿಗೆ ಹೋಗಬೇಕಾಯ್ತು. ನಾನು ಮೈಸೂರಿಗೆ ಹೋದೆ. ಮೈಸೂರಿಗೆ ಹೋಗುತ್ತೆ ಇವಳು ಬಂದು ಇದು ಮಾಡಿದ್ದು. ಡಾಕ್ಟ್ರೇ ವಾಕ್ ಮಾಡು ಅಂತ ಹೇಳ್ತಾರೆ, ನಂಗೆ ವಾಕ್ ಮಾಡೋಕ್ಕಾಗ್ತಿಲ್ವಲ್ಲ, ಏನು ಮಾಡಲಿ? ನಾನು ಹೇಳಿದ್ದೆ ಇಲ್ಲಿ ಒಂದು 500 ಮೀಟ್ರ್ ಹೋಗೋಷ್ಟು ಕೆಲ ಸುತ್ತಾಗ್ಬಿಡ್ತಿದ್ದೆ. ಒಂದು ಕೆಲಸ ಮಾಡೋಣ ಗುರುಗಳೇ, ನೀವು ಒಂದು ECG ಮಾಡ್ತೀನಿ, ಒಂದು ಆಂಜಿಯೋಗ್ರಾಮ್ ಮಾಡೋಣ. ಆಯಿತು ಡಾಕ್ಟ್ರೆ, ಮಾಡಿಬಿಡಿ, ಇವತ್ತು ಅಷ್ಟೆಲ್ಲ ಸುಲಭವಾಗಿ ಆಗೋಲ್ಲ, ಮುಂದಿನ ಶನಿವಾರ ಬಂದುಬಿಡಿ, ಮಾಡ್ತೀನಿ. ಆಮೇಲೆ ನಮ್ಗೆ ಪರ್ಮನೆಂಟ್ ರಮೇಶ ಅಂತ ಡ್ರೈವರ್ ಇದ್ದಾನೆ, ಅವನೇ ರಮೇಶ್ ಕರ್ಕೊಂಬಂದ್ಬಿಡಿ ಇವರು ನಮ್ಮ ಮುಂದಿನ ವಾರ ಕರ್ಕೊಂಡ್ಬನ್ನಿ. ಬರೀ ತಿರ್ಗಾ ವಾರಕ್ಕೆ ಅವನು ರಮೇಶ್ ಪಾಪ ಬಂದ. ಶುಕ್ರವಾರವೇ ರಾತ್ರಿ ಬಂದು ಮಲ್ಕೊಂಡ. ಶನಿವಾರ ಬೆಳಿಗ್ಗೆ ಸೀದಾ ಹೋಗಿ ಬ್ಲಡ್ ಎಲ್ಲ ಚೆಕ್ ಮಾಡಿಸಿದ್ರು, ಆಂಜಿಯೋಗ್ರಾಮ್ ಮಾಡಿದರು. ಆಂಜಿಯೋಗ್ರಾಮ್ ಮಾಡಿ ನೋಡಿದರೆ ಎಲ್ಲ ಗೊರ್ರಾತ್ರ ಗಡ್ಡ ಇದೆ, ಏನೂ ಇಲ್ಲ, ಹಾರ್ಟ್ ಫುಲ್ ಬ್ಲಾಕ್, ಇಲ್ವೇ ಇಲ್ಲ, ಎಲ್ಲ ಪೂರ್ತಿ ಅದು ಹಂಗೆ ಅದೇ ಒಂದಿಷ್ಟು ನನಗೆ ಏನು ಇಷ್ಟೆಲ್ಲ ಫುಲ್ ಬ್ಲಾಕ್ ಆಗಿದೆ ಅಂತ ನಂಗೆ ಏನೂ ಹೇಳಲೇ ಇಲ್ಲ ಇವರು. ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ಏನು ಸರ್ ಆರಾಮಾಗಿದ್ದೀರಿ ಸರ್, ನಿಮಗೇನು ಸರ್ ಅಂತೇಳಿ. ಸರಿ ಅಂತಂತೇಳಿದ್ರೆ ಸುಣ್ಣದ ಗೋಡೆ ನೋಡಿದಾಗಿದೆ ಹಾರ್ಟು, ಅವರಿಗೆ ಯಾರು ಕೆಲಸ ಮಾಡ್ತಿಲ್ಲ ಅಂಥೇಳಿ ಹೇಳಿದ ಮಾಡಿದರು. ಸರಿ ಸೀದಾ ಹೋಗಿ ಇವರಿಗೆ ಕೆಳಗಡೆ ಮನೆಗೆ ಹೇಳಿದ್ದಾರೆ, ಇಲ್ಲ ಅವ್ರ ಏಜಿಗೆ ಆಪ್ರೇಷನ್ ಮಾಡೋಕ್ಕಾಗಲ್ಲ, ಒಂದು ಆಂಜಿಯೋ ಬ್ಲಾಕ್ ಮಾಡಿ ಸ್ಟಂಟ್ ಹಾಕೋಣ ಅಂತೇಳಿ. 4 ವಾರು ಬ್ಲಾಕ್ ಆಗಿದೆ, ಒಂದಲ್ಲ 4 ಬ್ಲಾಕ್ ಆಗಿದೆ ಅಂತ. ಸರಿ ಸೀದಾ ಬಂದು ಇವರೇನು ಮಾಡಿದ್ರು, ಇವರಿಗೆ ಒಂಥರ ಬೇಜಾರಾಯಿತು, ಇದೆಲ್ಲ ಆಯಿತು. ಎಲ್ಲ ಇವಳು ತಂಗಿ ಗಂಡ ಎಲ್ಲರೂ ಅಲ್ಲಿ ಬಂದಿದ್ದರು, ನಮ್ಮನೆ ಯಾರು ಬರಲಿಲ್ಲ. ಸರಿ ಸೋಮವಾರ ದಿವಸ ಒಂದು ಸ್ಟಂಟ್ ಹಾಕ್ಬಿಡೋಣ, ನಿಮಗೆಲ್ಲ ಏನೂ ಆಗಿಲ್ಲ ಸರ್, ನೀವು ಯಾಕೆ ವ್ಯಕ್ತ ಮಾಡ್ತೀರಿ, ಗುರುಗಳೇ ನಿಮ್ಮ ಜೊತೆ ಇದ್ದಾರೆ, ನೀವು ಯಾಕೆ ವ್ಯಕ್ತ ಮಾಡ್ತೀರಿ, ಎಲ್ಲ ಚೆನ್ನಾಗಿದ್ದೀರಿ, ಸೂಪರ್ ಆಗಿದ್ದೀರಿ ಎಂದು. ಅವ್ರು ಇವತ್ತು ಮಾತಾಡೋದು ಹಾಗೆ, ಸೂಪರ್ ಆಗಿದೆಲ್ಲ ಸರ್, ಏನು ಯೋಚನೆ ಮಾಡ್ತೀರಿ. ಸರಿ ಆವಾಗ ಸರಿ ಆಯಿತು ಅಂತಂದೆ ಇಷ್ಟ ಮಲಗಿಸಿದ್ರು. ಅವರ ಡ್ರೆಸ್ ಹಾಕಿದ್ರು, ನನಗೆ ಕರ್ಕೊಂಡೋಗಿ ಆಪ್ರೇಷನ್ ಥಿಯೇಟ್ರಿಗೆ ಮಲಗಿಸಿದ್ರು. ನನಗೇನೇನು ಇದನ್ನೇನು ಕೊಡಲಿಲ್ಲ, ಏನೋ ಯಾವ ಥರದ್ದೊಂದು ಕೊಕೈನ್ ಇಂಜೆಕ್ಷನ್ ಆಗಲಿ ಚೆನ್ನಾಗಿ ಏನೂ ಕೊಡಲಿಲ್ಲ. ಹೇಳಿದರು, ನೋಡಿ ಸಾರ್ ಒಂದು ಚೂರು ಬಿಸಿ ಆಗುತ್ತೆ, ಗಾಬರಿ ಮಾಡ್ಕೋಬೇಡಿ ಅಂತೇಳಿ ಹೇಳಿದರು. ಸರಿ ಆವಾಗ ನೋಡಿ ಇದೇ ಜಾಗ, ಇಲ್ಲಿಂದ ಇದು ಮಾಡಿ ಎಲ್ಲಿ ಹೋದರೂ ಸಿಗ್ತಾ ಇಲ್ಲ. ನಂಗೆ ನರ್ವೆಲ್ಲ ಇರೋದು ಇಲ್ಲಿ, ಹಾರ್ಟ್ ಇರೋದು ಇಲ್ಲಿ. ಅಂತೂ 10 ನಿಮಿಷದಲ್ಲಿ ಆಗೋ ಕೆಲಸಕ್ಕೆ 2.5 ಗಂಟೆ ಹಿಡೀತು. 2.5 ಗಂಟೆಗೆ ಎಲ್ಲ ಬ್ಲಾಕ್ ಎಲ್ಲ ಇದಾಗಿ ಸ್ಟಂಟೆಲ್ಲ ಹಾಕಿ ಆರಾಮಾಗಿ ಇದಾಗುತ್ತೆ ಕರ್ಕೊಂಬಂದು ಮಲಗಿಸಿದ್ರು. ಜನ ಬಂದರು ಅದು ಎಲ್ಲೆಲ್ಲಿಂದರೋ ಬಂದರೂ ಗೊತ್ತಿಲ್ಲ. ಈ ವಿಚಾರ ಶ್ರೀಕಾಂತ್ ಗುರುಗಳಿಗೆ ಗೊತ್ತಾಗಿದೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.